ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ರೀತಿ ಅಸಹಾಯಕತೆ ವ್ಯಕ್ತಪಡಿಸಿದ್ರು ಈ ಹಗ್ಗ ಜಗ್ಗಾಟವನ್ನು ಬಗೆಹರಿಸೋ ವಿಚಾರದಲ್ಲಿ. ಇದು ಸಹಜವಾಗಿ ಬಿಜೆಪಿ ನಾಯಕರಿಗೆ ಅಸ್ತ್ರವಾಗಿದೆ. ಬಿಜೆಪಿ ನಾಯಕರು ಇದರ ಬಗ್ಗೆ ಮಾತನಾಡಿದ್ದಾರೆ. ಬಿಜೆಪಿಗೆ ಮತ್ತೊಂದು ಅಸ್ತ್ರವಾಗಿ ಸಿಕ್ಕಂತೆ ಕಾಣಿಸ್ತಾ ಇದೆ. ನನಗೇನು ಗೊತ್ತಿಲ್ಲ, ನನ್ನ ಕೈಯಲ್ಲಿ ಆಗಲ್ಲ ಅನ್ನೋ ರೀತಿಯಲ್ಲಿ ಖರ್ಗೆ ಮಾತನಾಡಿರೋದು. ವಿಪಕ್ಷ ನಾಯಕ ಆರ್ ಅಶೋಕ್ ಇದರ ಬಗ್ಗೆ ವ್ಯಂಗ್ಯವಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಖರ್ಗೆ ಅವರಿಗೆ ಇರುವಂತಹ ಸ್ಥಾನಮಾನ ಏನು ಅನ್ನೋದನ್ನು ಇದು ತೋರಿಸುತ್ತೆ. ಖರ್ಗೆ ಅವರನ್ನ ಸೋನಿಯಾ ಗಾಂಧಿ ನಡೆಸ್ಕೊಳ್ತಾ ಇರುವಂತ ಪರಿ ನೋಡಿ. ರಾಜ್ಯ ರಾಜಕಾರಣದ ಪರಿಸ್ಥಿತಿ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾರೆ. ಸುಮ್ಮನೆ ನಾಮಕಾವಸ್ಥೆಗೆ ಖರ್ಗೆ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಅಧಿಕಾರ ತಮ್ಮ ಬಳಿ ಇಟ್ಟುಕೊಂಡಿರೋ ನಕಲಿ ಗಾಂಧಿಗಳು ಖರ್ಗೆ ಅವರಂತ ಹಿರಿಯ ಮುತ್ಸದಿ ನಾಯಕನಿಗೆ ಅವಮಾನ ಮಾಡಿದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ತಮ್ಮ ಅಭಿಪ್ರಾಯ ಹೇಳಿದರು. ಆರ್ ಅಶೋಕ್ ಅವರ ಅಧಿಕೃತ ಟ್ವಿಟ್ಟರ್ ಖಾತೆ, ಎಕ್ಸ್ ಖಾತೆ, ಅದರಲ್ಲಿ ಮಾಡಲಾಗಿರುವಂತ ಟ್ವೀಟ್ ಅನ್ನು ನೋಡ್ತಾ ಇದ್ದೀರಿ. ಯಾವ ರೀತಿ ಇದೆ ಅಂತಂದ್ರೆ, ಆರ್ ಅಶೋಕ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅವಮಾನ ಆಗ್ತಿದೆ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಅಥವಾ ಅವರ ಅಭಿಪ್ರಾಯ ಹೇಳಿದ್ದಾರೆ. ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕೈಯಲ್ಲಿ ಏನೂ ಇಲ್ಲ, ಏನೇ ಇದ್ರೂ ಕೂಡ ಸೋನಿಯಾ ಗಾಂಧಿ ಅವರ ಕೈಯಲ್ಲಿ ನೇಮ್ ಸೇಕ್ ಅಧ್ಯಕ್ಷರು ಇವರು. ಅಂದ್ರೆ ನಾಮಕಾವಸ್ಥೆ ತೋರಿಕೆಗೆ ಮಾತ್ರ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಧ್ಯಕ್ಷರಷ್ಟೇ. ಅವರ ಸ್ಥಾನಮಾನ ಏನು ಪಕ್ಷದಲ್ಲಿ ಅನ್ನೋದನ್ನು ತೋರಿಸ್ತಿದೆ ಅಂತ ಆರ್ ಅಶೋಕ್ ಅವರು ಮಾಡಿರುವಂತ ಟ್ವೀಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.